ನಮಸ್ಕಾರ ವೀಕ್ಷಕರೇ. ಡೆಮೋಗ್ರಫಿ ಚೇಂಜ್ ಅನ್ನೋ ವಿಚಾರ ಈಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಪ್ರತಿ ಸಲ ಅಸ್ಸಾಂ ಹಾಗೂ ಬಂಗಾಳ ವಿಚಾರ ಬಂದಾಗ ಮಾತ್ರ ಇದು ನೆನಪಾಗ್ತಾ ಇತ್ತು. ಆದರೆ ಈ ಬಾರಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇದು ಸುದ್ದಿ ಆಗಿರೋದ್ರಿಂದ ಎಲ್ಲ ಕಡೆ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಭಾರತದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋ ವಿಚಾರ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದರೆ, ಇದೇ ಪರಿಸ್ಥಿತಿ ಮುಂದುವರೆದ್ರೆ 2050ರಲ್ಲಿ ಭಾರತ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳು ಈ ಕುರಿತಂತೆ ಗಂಭೀರ ಚರ್ಚೆಗಳನ್ನು ಮಾಡ್ತಾ ಇವೆ. ಇದೇ ಹೊತ್ತಲ್ಲಿ ಈ ಹಿಂದೆ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಡೆಮೋಗ್ರಫಿ ಕುರಿತು ಹೇಳಿದ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಿದ್ರೆ ಭಾರತ ಸೈಲೆಂಟ್ ಆಗಿ ಅಪಾಯದ ಅಂಚಿಗೆ ಬಂದು ನಿಂತಿದೆಯಾ? ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತ ಹಿಂದೂಗಳ ಸಂಖ್ಯೆ ಹೆಚ್ಚಿರೋ ದೊಡ್ಡ ದೇಶ, ಹಿಂದೂಗಳಿಗಾಗಿ ಇರೋ ಏಕೈಕ ದೇಶ ಅನ್ನೋದೆಲ್ಲ ಗೊತ್ತಿರೋ ವಿಚಾರವೇ. ಆದರೆ ಇದು ಕೂಡ ಪರ್ಮನೆಂಟ್ ಅಲ್ಲ, ಇದೂ ಬದಲಾಗಬಹುದು ಅನ್ನೋದನ್ನ ಸೂಚಿಸೋ ಸಾಕಷ್ಟು ಬೆಳವಣಿಗೆಗಳು ದೇಶದ ಒಳಗೆ ನಡೀತಾ ಇದ್ರೂ ಯಾರೂ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನೋದು ವಾಸ್ತವ. ಡೆಮೋಗ್ರಫಿ ಬದಲಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಭಾರತದ 2 ರಾಜ್ಯಗಳು ಸ್ಪಷ್ಟ ಉದಾಹರಣೆ ಆಗಿವೆ. ಡೆಮೋಗ್ರಫಿ ಇಂಬ್ಯಾಲೆನ್ಸ್ ಆದರೆ ಮೊದಲು ಹೊಡೆತ ಬೀಳೋದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನ್ನೋದನ್ನು ಕೂಡ ಸಾಕಷ್ಟು ಸಲ ಸಾಬೀತಾಗಿದೆ. ಆದರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಹೆಸರಲ್ಲಿ ರಾಜಕೀಯ ಲಾಭ ಪಡೆಯುವವರು ಈ ವಿಚಾರದಲ್ಲಿ ಮೌನವಾಗಿದ್ದಾರೆ ಅನ್ನೋದು ಜನರ ಅನಿಸಿಕೆ. ಈಗ ಬಂಗಾಳದ SIR ವಿಚಾರದಲ್ಲಿ ಮಮತಾ ಮಾಡಿದ ರಂಪಾಟ ಕೋರ್ಟ್ ವರೆಗೂ ಹೋಗಿದ್ರೆ, ಇದೇ ಹೊತ್ತಲ್ಲಿ ಬಂಗಾಳ ಹಾಗೂ ಇಡೀ ದೇಶದ ಸ್ಫೋಟಕ ವಿಚಾರವೊಂದು ಮುನ್ನೆಲೆಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರೋ PIL ಒಂದರಲ್ಲಿ ಉಲ್ಲೇಖ ಆಗಿರೋ ಮೊದಲ ಸ್ಫೋಟಕ ವಿಚಾರ ಅಂದ್ರೆ ಅದು ಭಾರತದ ಬರೋಬ್ಬರಿ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋದು. ಇದು 100ಕ್ಕೆ 100 ಅಚ್ಚರಿ ಹಾಗೂ ಆತಂಕ ಪಡುವ ವಿಚಾರ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಜಮ್ಮು ಕಾಶ್ಮೀರ ಹಾಗೂ ದಕ್ಷಿಣದ ತುದಿಯಲ್ಲಿ ಇರೋ ರಾಜ್ಯಗಳನ್ನ ಬಿಟ್ರೆ ಈಶಾನ್ಯದ ಯಾವುದೋ ಪುಟ್ಟ ರಾಜ್ಯದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಇರ್ಬೋದೇನೋ ಅನ್ನೋ ಲೆಕ್ಕ ಜನಸಾಮಾನ್ಯರಲ್ಲಿ ಇರುತ್ತೆ. ಆದರೆ ದೇಶದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನುವಾಗ ಇದರ ಗಂಭೀರತೆ ಅರ್ಥ ಆಗ್ತಾ ಹೋಗುತ್ತೆ. ಅಂದಹಾಗೆ ಈ ವಿಸ್ತೃತ ವರದಿಯನ್ನ ನ್ಯೂಸ್ 18 ಮಾಧ್ಯಮ ಪ್ರಸಾರ ಮಾಡಿದ್ದು, ಅದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಇದೇ ಹೊತ್ತಲ್ಲಿ ಈ ಹಿಂದೆ ಸಲ್ಲಿಕೆಯಾಗಿದ್ದ PILನಲ್ಲಿದ್ದ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿವೆ. ಅದು ದೇಶದ ಸುಮಾರು 200 ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದೆ ಅನ್ನೋದು. ಈಗ ಇನ್ನೂ ಡೀಟೇಲ್ಡ್ ಮಾಹಿತಿ ಸಿಕ್ಕಿದ್ದು, ಭಾರತದ ಗಡಿಭಾಗದಲ್ಲಿರೋ ಸುಮಾರು 116 ಜಿಲ್ಲೆಗಳಲ್ಲಿ ಮುಸ್ಲಿಂ ಜನಸಂಖ್ಯೆ 50%ಗಿಂತ ಹೆಚ್ಚಾಗಿದೆ ಅನ್ನೋದು. ಅದೇ ರೀತಿ ಭಾರತದ ಅಂತಾರಾಷ್ಟ್ರೀಯ ಗಡಿಯಲ್ಲಿರೋ ಜಿಲ್ಲೆಗಳಲ್ಲಿ ಮುಸ್ಲಿಂ ಜನಸಂಖ್ಯೆಯಲ್ಲಿ ಸುಮಾರು 32% ಹೆಚ್ಚಳ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಇದೆಲ್ಲ ರಿಪೋರ್ಟ್ ಬರೋದಕ್ಕೆ ಕಾರಣ ಬಂಗಾಳ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದರೆ, ಬಂಗಾಳದ 9 ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಬದಲಾಗಿದೆ ಅನ್ನೋದು ಕೂಡ ಈ PILನಲ್ಲಿ ಹೇಳಲಾಗಿದೆ. ಇದು ಖಂಡಿತ ಯಾರಿಗೂ ಅಚ್ಚರಿ ತರಿಸೋ ವಿಚಾರ ಅಲ್ಲ. ಯಾಕಂದ್ರೆ ಬಂಗಾಳದ ಬಗ್ಗೆ ದೇಶದ ಜನರಿಗೆ ಕ್ಲಾರಿಟಿ ಇದೆ. ಪ್ರಮುಖವಾಗಿ ಮುರ್ಷಿದಾಬಾದ್, ಮಾಲ್ಡಾ, ನಾರ್ತ್ ದಿನಾಜ್ಪುರ್ ಸೇರಿ ಹಲವು ಗಡಿ ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಬದಲಾಗಿದೆ ಅನ್ನೋದು ಹಳೆಯ ಸುದ್ದಿ. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. SIR ವರದಿಯಲ್ಲಿ ಎಲ್ಲವೂ ರಿವೀಲ್ ಆಗಿದ್ರೂ ಅದನ್ನ ಒಪ್ಪಿ ಮುಂದಿನ ಕ್ರಮ ಕೈಗೊಳ್ಳೋದನ್ನ ಬಿಟ್ಟು ಅವರನ್ನ ವೋಟ್ಗಾಗಿ ಉಳಿಸಿಕೊಳ್ಳೋದಕ್ಕೆ ಮಮತಾ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ದೇಶದ ಭದ್ರತೆಗೆ ಸಮಸ್ಯೆ ತರ್ತಾ ಇದ್ದಾರೆ. ಕೇವಲ ಚುನಾವಣೆ ಗೆಲ್ಲಬೇಕು ಅಂತ ಮಮತಾ ಮಾಡ್ತಾ ಇರೋ ಈ ಕೆಲಸ ಬಂಗಾಳ ಮಾತ್ರವಲ್ಲದೆ ಇಡೀ ದೇಶದ ಭದ್ರತೆಗೆ ಕುತ್ತು ತರ್ತಾ ಇದೆ. ಇನ್ನು ಈ ಡೆಮೋಗ್ರಫಿ ಚೇಂಜ್ ಕೇವಲ ಭಾರತದ ರಾಜಕೀಯ ನಾಯಕರ ನಿರ್ಲಕ್ಷ್ಯದಿಂದ ಅಥವಾ ಅದಾಗಿ ಅದೇ ಹೆಚ್ಚಾಗಿರೋದಲ್ಲ, ಬದಲಾಗಿ ಒಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದಕ್ಕೆ ಪೂರಕವಾದ ಮಾಹಿತಿಯನ್ನು ಕೂಡ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೇಳಲಾಗಿದೆ. ಸದ್ಯ ದೇಶದಲ್ಲಿ ಅತ್ಯಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋ ದೇಶ ಅಂದ್ರೆ ಅದು ಇಂಡೋನೇಷ್ಯಾ. ಭಾರತ ಸದ್ಯ 3ನೇ ಸ್ಥಾನದಲ್ಲಿದೆ. ಆದರೆ ಇದೇ ಸ್ಪೀಡ್ನಲ್ಲಿ ಹೋದರೆ 2050ರ ಹೊತ್ತಿಗೆ ಭಾರತ ನಂಬರ್ 1 ಆಗಲಿದೆ ಅನ್ನೋದನ್ನ ಹೇಳಲಾಗಿದೆ. ಕಳೆದ 120 ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆಯಲ್ಲಿ ಸುಮಾರು 35% ಹೆಚ್ಚಳ ಕಂಡಿದ್ದು 30 ಕೋಟಿ ಆಸುಪಾಸಲ್ಲಿದೆ ಅಂತ ಅಂದಾಜಿಸಲಾಗಿದೆ. ಅಂದಹಾಗೆ ಇದೆಲ್ಲವೂ ಗಜ್ವಾ-ಎ-ಹಿಂದ್ ಸಂಘಟನೆಯ ಅಜೆಂಡಾ ಆಗಿದ್ದು, ಇದು ಲೀಕ್ ಆಗಿರೋದ್ರಿಂದ ಎಲ್ಲಾ ವಿಚಾರ ಹೊರಬಂದಿದೆ ಅಂತ ಮಾಧ್ಯಮಗಳಲ್ಲಿ ತೋರಿಸಲಾಗಿದೆ. ಒಂದು ಕಡೆ ಈ ಮಟ್ಟದ ಬದಲಾವಣೆಗೆ ಅಕ್ರಮ ನುಸುಳುಕೋರರು ಪ್ರಮುಖ ಕಾರಣ ಆದರೆ, ಇಲ್ಲಿರೋ ಜನರನ್ನ ಪ್ರಚೋದಿಸಿ ತಮ್ಮ ಉದ್ದೇಶ ಸಾರುವ ಕೆಲಸ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಬಂದಿದೆ. ಇದಕ್ಕೆ ಪುಷ್ಟಿ ಅನ್ನೋ ಹಾಗೆ AIMIM ಪಕ್ಷದ ಪ್ರಮುಖ ಹಾಗೂ ಹಿರಿಯ ನಾಯಕ ಶೌಕತ್ ಅಲಿ ಹೇಳಿಕೆಯನ್ನ ಮಾಧ್ಯಮಗಳು ತೋರಿಸಿವೆ. ಅದರಲ್ಲಿ ಅವರು ತಮ್ಮ ಸಮುದಾಯದ ಪ್ರತಿ ಕುಟುಂಬಗಳು ಕನಿಷ್ಠ 24 ಮಕ್ಕಳನ್ನ ಮಾಡಿಕೊಳ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಭಾರತೀಯರು ನಾವಿಬ್ಬರು ನಮಗಿಬ್ಬರು ಅನ್ನೋ ನಿಯಮ ಪಾಲಿಸಿದ್ರೆ ಇವರು ಮಿನಿಮಮ್ 24 ಅಂತ ಹೇಳಿ ತಮ್ಮ ಜನರ ಸಂಖ್ಯೆಯನ್ನು ಹೆಚ್ಚಿಸೋ ಕಡೆ ಗುರಿ ಇಟ್ಟಿದ್ದಾರೆ. ಮೊನ್ನೆಯಷ್ಟೇ RSS ಮುಖ್ಯಸ್ಥ ಮೋಹನ್ ಭಾಗವತ್ ಭಾರತೀಯರು 3 ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಕರೆ ಕೊಟ್ಟಿದ್ರು. ಇದು ಆ ಟೂಲ್ ಕಿಟ್ನ ಸದೆಬಡಿಯೋ ಉದ್ದೇಶನ ಅಂತ ಚರ್ಚೆ ಆಗ್ತಾ ಇದೆ. ಏನೋ ಇದು ಕೇವಲ ಧಾರ್ಮಿಕ ವಿಚಾರ ಅಲ್ಲ, ಇದರಿಂದ ದೇಶದ ಪ್ರಜಾಪ್ರಭುತ್ವಕ್ಕೆ ಹಾಗೂ ಅಂಬೇಡ್ಕರ್ ಸಂವಿಧಾನಕ್ಕೆ ಧಕ್ಕೆ ಇದೆ ಅನ್ನೋದನ್ನ ಹೇಳಿದ್ವಿ. ಅದಕ್ಕೆ ಕ್ಲಾರಿಟಿ ಈ ಹಿಂದೆ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಹೇಳಿದ್ದ ವಿಚಾರ.
ಡೆಮಾಕ್ರಸಿಯ ತಳಪಾಯವೇ ಡೆಮೋಗ್ರಫಿ. ಆದರೆ ಕಳೆದ 10 ವರ್ಷಗಳಿಂದ ನಾನು ಬದಲಾಗ್ತಾ ಇರೋ ಡೆಮೋಗ್ರಫಿ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ನೀವು ಪ್ರಸ್ತುತ ದಾಖಲೆಗಳನ್ನು ತೆಗೆದು ನೋಡಿದರೆ ಇವತ್ತಿನ ತಾರೀಕಿನ ತನಕ ಭಾರತದ 11% ಜಿಲ್ಲೆಗಳಲ್ಲಿ ಹಿಂದೂಗಳ ಜನಸಂಖ್ಯೆ 30%ಗಿಂತ ಕಡಿಮೆ ಇದೆ. ಅರ್ಥಾತ್ ಅಷ್ಟೂ ಕಡೆಗಳಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗಿದ್ದಾರೆ. ಇನ್ನು ಸುಮಾರು 9 ರಾಜ್ಯಗಳ 5% ಜಿಲ್ಲೆಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಕಾಲಕ್ರಮೇಣ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಆಗೋದು ಸರ್ವೇ ಸಾಮಾನ್ಯ. ಆದರೆ ಈ ಮಟ್ಟದಲ್ಲಿ ಕಡಿಮೆ ಆಗಿರೋದು ಗಮನಾರ್ಹ. ಅಲ್ಲದೆ ಎಲ್ಲೆಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಇದೆಯೋ ಆ ಎಲ್ಲ ಕಡೆಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿದರು. ಇನ್ನು ಇದರ ಪರಿಣಾಮ ಏನು ಅನ್ನೋದನ್ನು ಕೂಡ ಅವರು ವಿವರಿಸಿದರು. ಕಿಶನ್ಗಂಜ್ ಕ್ಷೇತ್ರದಲ್ಲಿ 60% ಮುಸ್ಲಿಮರಿದ್ದಾರೆ. ಅಲ್ಲಿ 1967ರಿಂದ ಇಲ್ಲಿಯ ತನಕ ಒಬ್ಬ ಹಿಂದೂ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದಿಲ್ಲ. ಕೋಚಾಧಾಮ್ ಕ್ಷೇತ್ರದಲ್ಲಿ 70%ಗಿಂತ ಅಧಿಕ ಮುಸ್ಲಿಮರಿದ್ದಾರೆ. ಅಲ್ಲಿ ಇಲ್ಲಿಯ ತನಕ ಒಬ್ಬ ಹಿಂದೂ ಗೆದ್ದಿಲ್ಲ. ಭಾತೂರ್ಗಂಜ್ ಕ್ಷೇತ್ರದಲ್ಲಿ 68% ಮುಸ್ಲಿಂ ಜನಸಂಖ್ಯೆ ಇದೆ. ಅಲ್ಲಿ ಕಳೆದ 40 ವರ್ಷಗಳಿಂದ ಹಿಂದೂ ಕ್ಯಾಂಡಿಡೇಟ್ ಗೆದ್ದೇ ಇಲ್ಲ. ಠಾಕೂರ್ಗಂಜ್ನಲ್ಲಿ 50% ಜನರಿದ್ದಾರೆ. ಅಲ್ಲಿ ಕಳೆದ 50 ವರ್ಷಗಳಿಂದ ಹಿಂದೂ ನಾಯಕ ಗೆದ್ದು ಬಂದಿಲ್ಲ. ಬಲ್ಲಾಪುರ ಕ್ಷೇತ್ರದಲ್ಲಿ 70% ಇದ್ದಾರೆ. ಅಲ್ಲೂ ಕಳೆದ 70 ವರ್ಷಗಳಿಂದ ಗೆದ್ದಿಲ್ಲ. ಹುಡುಕ್ತಾ ಹೋದರೆ ಈ ರೀತಿಯ ಹಲವು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ. ಇದು ಡೆಮೋಗ್ರಫಿ ಬದಲಾವಣೆಯ ಪರಿಣಾಮ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಜಾತ್ಯತೀತತೆ ಅನ್ನೋದು ಕೇವಲ ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಆದರೆ ಒಂದು ಸಲ ಡೆಮೋಗ್ರಫಿ ಬದಲಾವಣೆ ಆಯಿತು ಅಂದರೆ ಅಲ್ಲಿ ಯಾವ ಜಾತ್ಯತೀತತೆಗೂ ಅವಕಾಶ ಇಲ್ಲ ಅಂತ ಪ್ರದೀಪ್ ಭಂಡಾರಿ ಹೇಳಿದರು. ಅಂದಹಾಗೆ ಇಲ್ಲಿ ಇನ್ನೂ ಒಂದು ಗಂಭೀರ ವಿಚಾರ ಇದೆ. ಅದೇನೆಂದರೆ ಈ ರೀತಿ ಡೆಮೋಗ್ರಫಿ ಬದಲಾವಣೆ ಆದ ಯಾವ ಕ್ಷೇತ್ರದಲ್ಲೂ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ ಅನ್ನೋದು. ಸಂವಿಧಾನದ ಪ್ರಕಾರ ಯಾವೆಲ್ಲ ಕಡೆಗಳಲ್ಲಿ ಯಾವ ಧರ್ಮದವರ ಸಂಖ್ಯೆ ಕಡಿಮೆ ಇರುತ್ತೋ ಅವರು ಅಲ್ಪಸಂಖ್ಯಾತರಾಗಿ ಗುರುತಿಸಿಕೊಳ್ತಾರೆ ಹಾಗೂ ಅಲ್ಪಸಂಖ್ಯಾತರಿಗೆ ಸಿಗೋ ಎಲ್ಲಾ ಸೌಲಭ್ಯಗಳಿಗೂ ಅವರು ಅರ್ಹರು ಅನ್ನೋದು. ಆದರೆ ಎಲ್ಲೆಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆಯೋ ಅವರನ್ನ ಅಲ್ಪಸಂಖ್ಯಾತರು ಅಂತ ಗುರುತಿಸೋ ಕೆಲಸವೂ ಆಗ್ತಾ ಇಲ್ಲ. ಅವರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಯಾವೊಬ್ಬ ರಾಜಕೀಯ ನಾಯಕ ಕೂಡ ಇದರ ಬಗ್ಗೆ ದನಿ ಏರಿಸ್ತಾ ಇಲ್ಲ. ಅಲ್ಪಸಂಖ್ಯಾತ ಅನ್ನೋ ಪದ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅನ್ನೋ ರೀತಿ ಬಿಂಬಿಸಿ ಈಗ ಆ ಪದದ ಮೂಲ ಅರ್ಥಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಈ ಪರಿಸ್ಥಿತಿ ಮುಂದುವರೆದರೆ ಭಾರತದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಅಧೋಗತಿ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು ಭಾರತದಲ್ಲಿ ಈವರೆಗೆ ಗುರುತಿಸಿಕೊಂಡಿರೋ ಹಿಂದೂ ಅಲ್ಪಸಂಖ್ಯಾತ ಪ್ರದೇಶಗಳಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ. ಅದೇನೆಂದರೆ ಒಂದು ಸಲ ಹಿಂದೂಗಳು ಅಲ್ಪಸಂಖ್ಯಾತ ಆಗಿರೋ ಯಾವ ಪ್ರದೇಶದಲ್ಲೂ ಮತ್ತೆ ಸಂಖ್ಯೆ ಹೆಚ್ಚಿಸಿಕೊಂಡಿರೋ ಒಂದೇ ಒಂದು ಉದಾಹರಣೆ ಇಲ್ಲ. ಬದಲಾಗಿ ಇಳಿಕೆಯಾಗ್ತಾನೇ ಇದೆ. ಆದರೆ ಬೇರೆ ಧರ್ಮದ ವಿಚಾರದಲ್ಲಿ ಈ ರೀತಿ ಇಲ್ಲ. ಕಾಲಕ್ರಮೇಣ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕಾಣಿಸುತ್ತೆ. ಇನ್ನು ಈ ಸಮಸ್ಯೆಗಳು ಇಲ್ಲಿಗೆ ಮುಗಿಯೋದಿಲ್ಲ. ಒಂದು ಸಲ ಹಿಂದೂಗಳು ಅಲ್ಪಸಂಖ್ಯಾತರಾದರೆ ಅವರನ್ನ ಸಾಮಾಜಿಕವಾಗಿ ಬೈಕಾಟ್ ಮಾಡೋ ಕೆಲಸ ಆಗ್ತಾ ಇದೆ. ಅವರನ್ನ ಪರಿಗಣಿಸ್ತಾನೇ ಇಲ್ಲ. ಸರ್ಕಾರದಿಂದ ಸಿಗಬೇಕಾದ ಯಾವ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇಲ್ಲ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಲ್ಲಿ ಯಾವ ಕೆಲಸಗಳು ನಡೆದಿಲ್ಲ ಅನ್ನೋದನ್ನ ಹೇಳಿರ್ತಾರೆ. ಆದರೆ ಅರ್ಧಂಬರ್ಧ ಕೂದಲು ಬಿಟ್ಟ ಸ್ವಯಂ ಘೋಷಿತ ಬುದ್ಧಿವಂತರು ಮಾತ್ರ ಯಾವತ್ತೂ ಈ ಬಗ್ಗೆ ಬಾಯಿ ಬಿಟ್ಟಿರೋದನ್ನ ಮನುಷ್ಯರು ನೋಡೇ ಇಲ್ಲ. ಒಟ್ನಲ್ಲಿ ವರದಿಗಳು ವಾಸ್ತವಗಳು ಎಲ್ಲವೂ ಎಚ್ಚರಿಕೆ ಸಂದೇಶ ನೀಡ್ತಾ ಇದೆ. ಆದರೆ ಜನರು ಇದನ್ನ ಹೇಗೆ ಪರಿಗಣಿಸ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.